ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಈ ವಿಡಿಯೋ ಸ್ಟೂಡೆಂಟ್ಸು ಎಲ್ಲ ಸೆಕೆಂಡ್ ಪಿ ಯು ಸಿ KCET ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರಿತಾ ಇರುವಂಥ KCET 2025 ಟೆಸ್ಟ್ ಬರಿತಾ ಇರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗಳಿಗೂ ಅಪ್ಲೈ ಆಗುತ್ತೆ. ಎಲ್ರಿಗೂ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೇನೆ, ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸು, ನೋ ನೀಡ್ ಟು ವರಿ, ಆಯಿತಾ. ಈಗ ಎಲ್ಲದಕ್ಕಿಂತ ಮುಂಚೆ ಇವಾಗಲೇ ಇದನ್ನೆಲ್ಲ ತಗೊಂಡಿರಿ. ಒಂದು ಹಾಲ್ ಟಿಕೆಟ್ ಅಂದರೆ ಏನು, ಅಡ್ಮಿಷನ್ ಟಿಕೆಟ್ ಅಂತ ಡೌನ್ಲೋಡ್ ಮಾಡಿರ್ತಾರೆ ನೋಡಿ, ಅದನ್ನು ಮಾಡಿ. ಅಂದರೆ ಕಲ್ಲರ್ ಆರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಎನಿಥಿಂಗ್ ಈಸ್ ಫೈನ್. ಅದರದ್ದು ಕಲ್ಲರ್ ತೊಗೊಂಡಿದ್ರೆ ಬೆಟರ್. ಯಾಕಂತ ಕೇಳಿದರೆ ಈ ಟೈಮಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡ್ತಾರೆ. ಸೊ ದ್ಯಾಟ್ ದಿ ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್, ನಿಮ್ಮೆಲ್ಲ ಇನ್ಫಾರ್ಮೇಷನ್ಗಳು ಅದರಲ್ಲಿ ಇರುತ್ತೆ. ಸೊ ದ್ಯಾಟ್ ಈಸ್ ವೈ ಜಸ್ಟ್ ಟೇಕ್ ಅ ಕಲರ್ ಪ್ರಿಂಟೌಟ್. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಟು ಬಿ ಇನ್ ಅ ಸೇಫರ್ ಸೈಡ್ ಕಲರ್ ಪ್ರಿಂಟೌಟನ್ನೇ ತೊಗೊಂಡೋಗಿ. ಒಂದನೇದು. ಎರಡನೇದು, ಯಾವುದಾದ್ರೂ ಒಂದು ಗೌರ್ನಮೆಂಟ್ ಇಶ್ಯೂಡ್ ID ಕಾರ್ಡ್, ಲೈಕ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಎನಿಥಿಂಗ್, ಇಟ್ ಮೈಟ್ ಬಿ ಎನಿಥಿಂಗ್. ಅದು ಯಾವುದೂ ಇಲ್ಲ ಅಂತಿದ್ರೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದೂ ಇಲ್ಲ ಅಂತಿದ್ರೆ ನಿಮ್ಮದು ಹಾಲ್ ಟಿಕೆಟ್ ಆದರೂ ನೋ ಪ್ರಾಬ್ಲಮ್, ಆಯಿತಾ. ಜಸ್ಟ್ ಫಾರ್ ಯುವರ್ ಐಡೆಂಟಿಟಿ, ಅದರಲ್ಲಿ ಫೋಟೋ ಇರುತ್ತಲ್ವಾ, ಸೊ ನೀವೇ ಅಂತ ಇದಕ್ಕಷ್ಟೇ. ಮತ್ತು ಎಕ್ಸಾಮ್ ಹಾಲಲ್ಲಿ ಯಾವುದು ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲೋ ಇಲ್ಲ. ಸೊ ನೀವು ಸ್ಮಾರ್ಟ್ ವಾಚ್ ಹಾಕ್ಕೊಂಡು ಹೋಗೋದು, ವಾಚ್ ಹಾಕ್ಕೊಂಡು ಹೋದರೂ ಬ್ಯಾಗಲ್ಲೇ ಇಟ್ಟು ನೀವು ಹೋಗಬೇಕಾಗತ್ತೆ. ಸೊ ವಾಚ್ ಬೇಡ, ಮೊಬೈಲು ಅಂದರೆ ನೀವು ಕಾಲೇಜಿಗೆ ತೊಗೊಂಡು ಹೋಗ್ಬೋದು, ಮತ್ತು ಒಳಗಡೆ ಎಲ್ಲೋ ಇಲ್ಲ, ಮೊಬೈಲ್ ತೊಗೊಂಡು ಹೋಗಿ, ಬಟ್ ವಾಚ್ ಎಲ್ಲ ಬೇಡ, ಸ್ಮಾರ್ಟ್ ವಾಚ್ ಅದು ಇದು ಅಂತಿಲ್ಲ. ಮತ್ತು ಡೀಸೆಂಟಾಗಿ ಡ್ರೆಸ್ ಹಾಕ್ಕೊಂಡೋಗಿ, ತುಂಬ ಜಾತ್ರೆ ಹಾಗೆ ಡ್ರೆಸ್ಸಲ್ಲಿ ಹಾಕ್ಕೊಂಡು ಹೋಗಬೇಡಿ. ಮತ್ತು ಅಲ್ಲಿ ಹೋಗಿ ಅವ್ರು ಏನು ಹೇಳೋದು, ಅದಕ್ಕೆ ನಿಮ್ಗೆ ಟೆನ್ಷನ್ ಆಗೋದು, ಪ್ಯಾನಿಕ್ ಆಗೋದು, ಅದೆಲ್ಲ ಬೇಡ. ಸೊ ಡೀಸೆಂಟಾಗಿ ಹೋಗಿ, ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್, ಆಯಿತಾ. ಸೊ ನೆಕ್ಸ್ಟು ಒಂದು 2 ರಿಂದ 3 ಅಟ್ಲೀಸ್ಟ್ ಒಂದು 3 ಪೆನ್ನನ್ನು ತೊಗೊಂಡೋಗಿ, ದಟ್ಟು ಬ್ಲ್ಯಾಕ್ ಇಂಕ್ ಪೆನ್ನ ತೊಗೊಂಡೋಗಿ, ಬಾಲ್ ಪಾಯಿಂಟ್ ಪೆನ್ನನ್ನು ತೊಗೊಂಡೋಗಿ, ಜೆಲ್ ಪೆನ್ನೆಲ್ಲ ತೊಗೊಂಡೋಗ್ಬೇಡಿ. ಇವಾಗಲೇ ಹೇಳ್ತಾ ಇದ್ದೇನೆ, ಯಾಕಂದರೆ ಅದು OMR ಶೀಟಲ್ಲಿ ಇದು ಮಾಡ್ತಾರೆ, ಅದನ್ನು ಸ್ಕ್ಯಾನ್ ಮಾಡೋದು, ಇದನ್ನು ಯಾರು ಕರೆಕ್ಷನ್ ಮಾಡೋದಲ್ಲ. ಆಪ್ಟಿಕಲ್ ಮಾರ್ಕರ್ ರೀಡರಲ್ಲಿ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಅದು ಏನು ಮಾಡುತ್ತೆ, ನೀವೇನು ಮಾರ್ಕ್ ಮಾಡಿದ್ದೀರ ನೋಡಿ, ಅದನ್ನು ಸ್ಕ್ಯಾನ್ ಮಾಡುತ್ತೆ, ನಿಮ್ಮ ಮಾರ್ಕ್ಸನ್ನು ಕೌಂಟ್ ಮಾಡುತ್ತೆ, ಅರ್ಥ ಆಯಿತಾ. ಸೊ OMR ಅಲ್ಲಿ ಆಗೋದು. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೇನೆ, ದಯವಿಟ್ಟು ಒಂದು 2-3 ಆದರೂ ಇದು ತೊಗೊಂಡೋಗಿ, ಏನು ಹೇಳ್ತಾರೆ, ಪೆನ್ನು. ಒಂದೇ ಪೆನ್ ತೊಗೊಂಡೋಗಿ ಇರೋದಲ್ಲ, 3 ಪೆನ್ ತೊಗೊಂಡೋಗಿ, ಪ್ರಿಫರೇಬಲಿ ಬ್ಲ್ಯಾಕನ್ನು ತೊಗೊಂಡೋಗಿ, ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದರೆ, OMR ಶೀಟಲ್ಲಿ ನೀವು ಇದು ಮಾಡುವಾಗ ಏನು ಹೇಳ್ತಾರೆ, ಮಾರ್ಕ್ ಮಾಡುವಾಗ ನೋಡ್ಕೊಳ್ಳಿ, ಗಡಿಬಿಡಿ ಮಾಡ್ಕೊಳ್ಬೇಡಿ. ಅಲ್ಲಿ ಯಾರು ನಿಮಗೇನು ಹೊಡಿಲಿಕ್ಕೆ ಬರೋದಿಲ್ಲ. ಆರಾಮಾಗಿ ಯೋಚನೆ ಮಾಡಿ ನಿಧಾನ ಕೂತ್ಕೊಳ್ಳಿ, ಆಯಿತಾ. ಇದೇನು ದೊಡ್ಡ ಇಂಟರ್ನ್ಯಾಷನಲ್ ಇದಲ್ಲ, KCET ಎಕ್ಸಾಮ್ ಅಷ್ಟೇ. ಯು ಆರ್ ಗೋಯಿಂಗ್ ಟು ರೈಟ್ ದ KCET ಎಕ್ಸಾಮ್. ಸೊ ಹೋಗಿ ಎಲ್ಲೆಲ್ಲೂ ಮಾರ್ಕ್ ಮಾಡಬೇಕು, ಪರ್ಫೆಕ್ಟಾಗಿ ನೋಡಿಕೊಂಡು ನಿಧಾನವಾಗಿ ಮಾಡಿ. ಯಾಕಂದರೆ ಮತ್ತು OMR ಶೀಟಲ್ಲಿ ರಾಂಗ್ ಮಾಡೋದು, ಅದು ಪ್ಯಾನಿಕ್ ಆಗೋದು, ಅದೆಲ್ಲ ಮಾಡ್ಕೊಳ್ಬೇಡಿ. ಇವಾಗಲೇ ತಲೆಯಲ್ಲಿ ಇಟ್ಕೊಳ್ಳಿ, ಹೋಗಿ ಆರಾಮ್ ಕೂಲ್. ನಾನು KCET ಎಕ್ಸಾಮ್ ಬರಿತಾ ಇದ್ದೇನೆ ಅಷ್ಟೇ. ಯೂಶ್ವಲಾಗಿ ರೆಗ್ಯುಲರಾಗಿ ನಾನು ಮನೆಯಲ್ಲಿ ಹೇಗೆ ಬರಿತಾ ಇದ್ದೇನೆ, ಅಥವಾ ಕೋಚಿಂಗ್ ಸೆಂಟರು ಕಾಲೇಜಲ್ಲಿ ಹೇಗೆ ಬರಿತಾ ಇದ್ದೇನೆ, ಇವಾಗಲೂ ಅದನ್ನೇ ಬರಿತೇನೆ. ನೋ ನೀಡ್ ಟು ಟೇಕ್ ಇಟ್ ಸೀರಿಯಸ್ಲಿ, ಆಯಿತಾ. ಸೊ ಹೋಗಿ ಏನು ಫಸ್ಟಿಗೆ ನಿಮ್ಮದು ಟಿಕೆಟ್ ನಂಬರ್, ಹಾಲ್ ಟಿಕೆಟ್ ನಂಬರ್ ಏನೆಲ್ಲ ಫಿಲ್ ಮಾಡಬೇಕು, ಬುಕ್ಲೆಟ್ ನಂಬರ್ ಫಿಲ್ ಮಾಡಬೇಕು, ಅದನ್ನು ಫಿಲ್ ಮಾಡಿ, ಏನೇನು ಫಿಲ್ ಮಾಡಬೇಕು ಜಾಗ್ರತೆಯಲ್ಲಿ ಮಾಡಿ, ಆಯಿತಾ. ಆ್ಯಂಡ್ ಎಕ್ಸಾಮನ್ನು ಬರೆಯುವಾಗ ಏನು ಮಾಡಿ ಅಂತ ಕೇಳಿದರೆ, ಫಸ್ಟಿಗೆ ನಾನು ಇವಾಗಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ನೀವು ಯಾವುದಕ್ಕೂ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ, ಆಯಿತಾ. ನಿಮಗೆ ಫಸ್ಟ್ 10 ಕ್ವಶನ್ಸೇ ಗೊತ್ತಿಲ್ಲ, ನೋ ನೀಡ್ ಟು ವರಿ. ಇನ್ನೂ 50 ಕ್ವಶನ್ಸ್ ಇದೆ, 50 ಕ್ವಶನ್ಸ್ ಇದೆ. ಇದು ನಿಮ್ಮ ಬೋರ್ಡ್ ಎಕ್ಸಾಮ್ ಹಾಗೆ ಸರ್ ಅರ್ಧಕ್ಕರ್ಧ ಮಾರ್ಕ್ ಹೋಯಿತು, ನನ್ನ ಇದೋಯ್ತು ಅಂತಲ್ಲ. KCETಯಲ್ಲಿ ನೀವು ನೋಡಿ, ಔಟ್ ಆಫ್ 60 ಕ್ವಶನ್ಸಲ್ಲಿ 25 to 30 ಇದೆಷ್ಟು ತೆಗೆದು, ಅದಾದಮೇಲೆ ಸ್ವಲ್ಪ ಇಂಪ್ರೂವ್ ಮಾಡಿ 30-35 ತೆಗೆದ್ರೆ ಯು ಆರ್ ಡನ್. ಅರ್ಧಕ್ಕೆ ಅರ್ಧ ಮಾರ್ಕ್ಸ್ ಹೋದರೂ ನೋ ಪ್ರಾಬ್ಲಮ್. ಯಾರು ನಾನು 1000 ಬಿಲೋ ಬರಬೇಕು, 5000 ಬಿಲೋ ಬರಬೇಕು ಅಂತಿದ್ದವರು 40+ ಹೋಗಲೇಬೇಕಾಗತ್ತೆ, ಆಯಿತಾ. 40 ಮೇಲೆ ಹೋಗಲೇಬೇಕಾಗತ್ತೆ ಈಚ್ ಸಬ್ಜೆಕ್ಟಲ್ಲಿ. ಅದೇ ನಿಮಗೆ ಸರ್ ನನಗೆ ಟಾಪ್ 10 ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದರೆ ಓಕೆ ನನಗೆ ನಮ್ಮದು ಇದಕ್ಕೆ ಅಂತಿದ್ದವರು, ದಯವಿಟ್ಟು ನೀವು ಒಂದು 30+, ದಟ್ ಈಸ್ ಸೇಫರ್ ಸೈಡ್. ಮತ್ತು ಪ್ಯಾನಿಕ್ ಆಗಲಿಕ್ಕೆ ಏನಿಲ್ಲ. ಫಸ್ಟ್ 10 ಕ್ವಶನ್ಸ್ ಓದ್ತೀರಾ ಸರ್, ಏನೂ ಗೊತ್ತಿಲ್ಲ, ನೆಕ್ಸ್ಟ್ 50 ಕ್ವಶನ್ಸಲ್ಲಿ ನಿಮ್ಗೆ ಗೊತ್ತಿರೋದು 75% ನಿಮ್ಗೆ ಗೊತ್ತಿರೋದೇ ಇರ್ಬೋದು ಅಲ್ವಾ. ಸೊ ಇಟ್ ಡಿಪೆಂಡ್ಸ್. ಸೊ ನೋ ನೀಡ್ ಟು ವರಿ. ಕ್ವಶನ್ ನೋಡ್ತಾ ಈಗ ಹೋಗ್ತೀರಾ, ಫಸ್ಟ್ ರೌಂಡ್ ಹೋಗ್ತೀರಾ, ಕ್ವಶನ್ಸನ್ನು ನೋಡ್ತೀರಾ, ಕ್ವಶನ್ ಗೊತ್ತಿದೆಯಾ ಅಟೆಂಡ್ ಮಾಡಿ, ಗೊತ್ತಿಲ್ಲ ಬಿಟ್ಟುಬಿಡಿ, ಸ್ಕಿಪ್ ಇಟ್ ಅಷ್ಟೇ. ನೆಕ್ಸ್ಟ್ ಕ್ವಶನಿಗೆ ಹೋಗಿ. ಯಾವುದು ನಿಮಗೆ ಫಸ್ಟ್ ರೌಂಡಲ್ಲಿ ಔಟ್ ಆಫ್ 60 ಮಿನಿಟ್ಸಲ್ಲಿ ಫಸ್ಟ್ ರೌಂಡ್ ಒಂದು 35 ಮಿನಿಟ್ಸ್, 35 to 40 ಮಿನಿಟ್ಸು ನಿಮ್ಗೆ 100% ಗೊತ್ತಿರೋ ಕ್ವಶನ್ಸನ್ನೇ ಮಾಡಬೇಕು. 40 ಮಿನಿಟ್ಸ್ ಟೇಕ್ ಟೈಮ್, 40 ಮಿನಿಟ್ಸ್ ತಗೊಳ್ಳಿ. ಅದೇ ನೀವು ಏನು ಹೇಳ್ತಾರೆ 45-50 ಕ್ವಶನ್ಸ್ ಅಟೆಂಡ್ ಮಾಡುವಂಥ ಎಬಿಲಿಟಿ ಇದ್ದರೆ ಒಂದು 50 ಮಿನಿಟ್ಸ್ ತಗೊಳ್ಳಿ, ಇಲ್ಲ 55 ಮಿನಿಟ್ಸೇ ತಗೊಳ್ಳಿ, ನೋ ಪ್ರಾಬ್ಲಮ್. 50 ಕ್ವಶನ್ಸ್ ಅಟೆಂಡ್ ಮಾಡೋರು, ಆಯಿತಾ. ನೀವೀಗ 30 to 40 ಅಟೆಂಡ್ ಮಾಡೋರಾಗಿದ್ದರೆ ಏನು ಮಾಡಿ, ಒಂದು 45 ಮಿನಿಟ್ಸ್ ತಗೊಳ್ಳಿ, ನೋ ಪ್ರಾಬ್ಲಮ್. ನಿಮಗೆ 100% ಗೊತ್ತಿರೋ ಇದಕ್ಕೆ 45 ಮಿನಿಟ್ಸ್ ತಗೊಳ್ಳಿ. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಹೋಗಿ ನೀವು ಫಸ್ಟಿಗೆ ಯಾವುದನ್ನೆಲ್ಲ ಬಿಟ್ಟಿದ್ರಾ ಅದನ್ನು ಮಾಡ್ತಾ ಹೋಗಿ. ಆದರೆ ಈ ಸೆಕೆಂಡ್ ರೌಂಡ್ ನೀವು ಹೋಗ್ಲಿಕ್ಕೆ ಮುಂಚೆ ಅಂದರೆ ಏನು ಮಾಡ್ತೀರಾ, ಫಸ್ಟ್ ರೌಂಡಲ್ಲಿ ಏನು ಮಾಡ್ತೀರಾ, ಈಸಿ ಇರೋದು ನಿಮ್ಗೆ 100% ಗೊತ್ತಿರೋದನ್ನು ಮಾಡ್ತಾ ಹೋಗಿ.
ಆಮೇಲೆ ಏನು ಸ್ವಲ್ಪ ಡೌಟ್ ಇದೆ, ಸ್ವಲ್ಪ ಲೆಂದಿ ಆಗಿದೆ, ಅದನ್ನೆಲ್ಲ ಬಿಟ್ಟುಬಿಡಿ. ಅದನ್ನು ಏನಂತ ಇದು ಮಾಡಿ ರಿವಿಸಿಟ್ ಅಂತ ಅದರಲ್ಲಿ ಆರ್ ಅಂತ ಬರೆದಿಟ್ಕೊಂಡು ಕ್ವಶನ್ ಪೇಪರ್ ಹಾಗಿದ್ರೆ ಹೇಗಿದ್ರೆ ನಿಮಗೆ OMR ಶೀಟು ಕೂಡ ಅದ್ರ ಕೆಳಗಡೆದು ಕಾಪಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ, ಕ್ವಶನ್ ಪೇಪರ್ ಸಿಗುತ್ತೆ. ಸೊ ನೋ ನೀಡ್ ಟು ವರಿ ಆಯಿತಾ. ಏನು ಮಾಡಿ ಅಂತ ಕೇಳಿದ್ರೆ ಅದರಲ್ಲಿ ರಿವಿಸಿಟ್ ಅಂತ ಕೊಟ್ಟುಬಿಡಿ. ಒಂದು ರೌಂಡ್ ಆದಮೇಲೆ ಫಸ್ಟು OMR ಶೀಟಲ್ಲಿ ಮಾರ್ಕ್ ಮಾಡಿ ಆಯಿತಾ. ನಾನು ಹೇಳೋದು ಕ್ವಶನ್ಸನ್ನು ಅಟೆಂಡ್ ಮಾಡ್ತೀರಾ ಹೋಗಿ ಮಾರ್ಕ್ ಮಾಡಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಟೈಮ್ ಇದಾಗ್ಬೋದು. ಏನು ಮಾಡಿ ಕ್ವಶನ್ನ ಅಟೆಂಡ್ ಮಾಡಿ ಒಂದು ಕಡೆ ಬರೆದಿಟ್ಕೊಳ್ಳಿ, ಇಷ್ಟನೇ ಕ್ವಶನ್ನು ನನಗೆ ಈ ಆನ್ಸರ್ ಬಂದಿದೆ ಆಪ್ಷನ್ ಎ. ಈಗ ಸೆಕೆಂಡ್ ಕ್ವಶನ್ ಸ್ಕಿಪ್ ಆಯಿತಾ, ಬಟ್ ಇಲ್ಲಿ 2 ಅಂತ ಬರೆದು ಅದ್ರದ್ದು ಆನ್ಸರ್ ಹಾಗೆ ಇದು ಮಾಡಿದ್ರು ಓಕೆ. ಅಥವಾ 2ನೇ ಕ್ವಶನ್ ಸ್ಕಿಪ್ ಆಯಿತಾ, ಇಲ್ಲಿ ನಂಬರ್ ಹಾಕಬೇಡಿ. ಥರ್ಡ್ ಕ್ವಶನ್ ಮಾಡಿದ್ರೆ 3 ಅಂತ ಬರೆದು 3ಗೆ ಏನು ಆನ್ಸರ್ ಬಂತು, ಬಿ ಬಂತು, ಅದನ್ನೆಲ್ಲ ಬರೆದಿಟ್ಕೊಳ್ಳಿ, ಒಂದು ಲಿಸ್ಟ್ ಮಾಡಿ. ಫಸ್ಟ್ ರೌಂಡ್ ಆದಮೇಲೆ OMR ಶೀಟಿಗೆ ಹೋಗಿ ಫಸ್ಟ್ ಕ್ವಶನ್ ಕರೆಕ್ಟ್ ನೋಡ್ಕೊಳ್ಳಿ, ಒಂದು ಮಿಸ್ ಮಾಡಬೇಡಿ, ಆರ್ಡ್ರನ್ನ ಕಂಪ್ಲೀಟ್ ಮಿಸ್ ಆಗುತ್ತೆ. ಫಸ್ಟ್ ಕ್ವಶನ್ ನನಗೆ ಎ ಆನ್ಸರ್ ಬಂದಿದೆ ಮಾಡಿ, ಸೆಕೆಂಡ್ ಕ್ವಶನ್ ನಂಗೆ ಬರಲಿಲ್ಲ ಸೊ ಅದನ್ನು ಸ್ಕಿಪ್ ಮಾಡಿ, ಒಂದು ಸ್ಕೇಲ್ ಇಟ್ಕೊಳ್ಳಿ, ಓಕೆ ನೋ ಪ್ರಾಬ್ಲಮ್, ಟೈಮ್ ತೊಗೊಳ್ಳಿ, ಒಂದು ಇದು ಮಾಡಿ. ಆಮೇಲೆ ಥರ್ಡ್ ಪ್ರಾಬ್ಲಮ್ ಇದಕ್ಕೆ ಬಿ ಬಂದಿದೆ ಮಾಡಿ, ಫೋರ್ತ್ ಪ್ರಾಬ್ಲಮ್ ನಮ್ಗೆ ಗೊತ್ತಾಗಿಲ್ಲ, ಫಿಫ್ತ್ ಪ್ರಾಬ್ಲಮ್ ನನಗೆ ಗೊತ್ತಾಗಿಲ್ಲ, ಸಿಕ್ಸ್ತ್ ಪ್ರಾಬ್ಲಮ್ ಸಿ ಬಂದಿದೆ. ಎರಡು ಟೈಮ್ ಅದನ್ನು ಇದು ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ, ನೋಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ನನಗೆ ಗೊತ್ತಿದೆ, ಸ್ಕೇಲ್ ಇಟ್ಕೊಳ್ಳಿ, ಸೆಕೆಂಡ್ ಕ್ವಶನ್ ಬಿ ಬಂದಿದೆ, ಥರ್ಡ್ ಕ್ವಶನ್ ಗೊತ್ತಿಲ್ಲ, ಸ್ಕಿಪ್ ಮಾಡಿ, ಫೋರ್ತ್ ಕ್ವಶನ್ ಇದು ಬಂದಿದೆ. ಆರ್ಡರ್ ಚೇಂಜ್ ಮಾಡಬೇಡಿ, ಯಾಕಂದರೆ ಒಂದು ಟೈಮ್ OMR ಶೀಟನ್ನು ಫಿಲ್ ಮಾಡಿ ಆದಮೇಲೆ ಮತ್ತೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದ್ರೆ ವೈಟ್ನರ್ ಹಾಕ್ಬೋದು, ಬಟ್ ಸುಮ್ಮನೆ ಮತ್ತೆ ಅದಕ್ಕೆ ಟೈಮ್ ವೇಸ್ಟ್ ಆಯಿತಾ. ಅದಾದಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಹೋಗಿ, ಸೆಕೆಂಡ್ ರೌಂಡಲ್ಲಿ ಏನು ಮಾಡಬೇಕು, ಒಂದು 10 ಮಿನಿಟ್ಸ್ 40 ಮಿನಿಟ್ಸ್ ಫಸ್ಟಿಗೆ 40 to 45 ಮಿನಿಟ್ಸ್ ಆಯಿತಾ. ನಾನಿದು 30 to 40 ಮಾರ್ಕ್ಸ್ ಅವ್ರಿಗೆ ಹೇಳ್ತಾ ಇರೋದು, 25 above 40 below ಅವರಿಗೆ. ಅದಾದಮೇಲೆ ಮತ್ತೆ 10 ಮಿನಿಟ್ಸ್ ಯಾವುದನ್ನು ಮಾಡಬೇಕಂತ ಹೇಳಿದರೆ ನೀವು ರಿವಿಸಿಟ್ ಅಂತ ಮಾಡಿದ್ದೀರಾ, ಅಂದರೆ ಸ್ವಲ್ಪ ಲೆಂದಿ ಇದೆ, ನಂಗೆ ಸ್ವಲ್ಪ ಡೌಟ್ ಇದೆ, 100% ಶೋರ್ ಇಲ್ಲ, ಅದನ್ನು ಮಾಡಿ, ಅದಕ್ಕೊಂದು 10 ಮಿನಿಟ್ಸ್ ಇಟ್ಕೊಳ್ಳಿ. ಲಾಸ್ಟ್ 10 ಮಿನಿಟ್ಸಲ್ಲಿ ನೀವು ಏನೆಲ್ಲ ಬಿಟ್ಟಿದ್ರಿ, ಒಂದು 20 ಕ್ವಶನ್ ಬಿಟ್ಟಿದ್ರಿ ಅಂತ ಅಂದ್ಕೊಳ್ಳೋಣ, 20 to 25 ಕ್ವಶನ್ಸ್, ಅದೆಲ್ಲದರಲ್ಲೂ ಏನಾದರೂ ಟ್ರಿಕ್ಸ್ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ ಟ್ರೈ ಮಾಡಿ, ಎಲ್ಲ ಟ್ರಿಕ್ಸನ್ನು ಅಪ್ಲೈ ಮಾಡಿ. ಅಟ್ ಲಾಸ್ಟ್ 5 ಮಿನಿಟ್ಸ್ ಇದ್ದಲ್ಲಿ 5 ಮಿನಿಟ್ಸ್ ಅಂತ ಹೇಳಿದ್ರೆ ಟ್ರಿಕ್ಸ್ ಅಪ್ಲೈ ಮಾಡಿ ಆದ್ಮೇಲೆ ಬಂದಂಥ ಆನ್ಸರ್ನ OMR ಶೀಟಲ್ಲಿ ಮಾಡಿರ್ಬೇಕು ನೀವು. ಮತ್ತು ಲಾಸ್ಟಿಗೆ OMR ಶೀಟನ್ನು ರೌಂಡ್ ಮಾಡ್ಲಿಕ್ಕೆ ಮತ್ತೆ ಲಾಸ್ಟ್ 5 ನಿಮಿಷ ಇದ್ದಲ್ಲಿ ಮಾಡ್ತೇನೆ ಅಂತ ಇದು ಮಾಡ್ಕೊಳ್ಬೇಡಿ ಆಯಿತಾ. ಫಸ್ಟ್ ನಿಮ್ಗೆ ಗೊತ್ತಿರೋದು 100% ಮಾಡಿರ್ತಾರಲ್ಲ ಮಾಡಿ, ಅದನ್ನು ಮಾರ್ಕ್ ಮಾಡಿ. ಸೆಕೆಂಡ್ ರೌಂಡ್ ಹೋಗ್ತೀರಾ, ಅದರಲ್ಲಿ ಇನ್ ಕೇಸ್ ಒಂದು 3-4 ಕ್ವಶನ್ ಆನ್ಸರ್ ಬಂದರೆ ಅದನ್ನು ಮಾಡಿ. 16th ಕ್ವಶನ್ ಇದು ಬಂದಿದೆ, ಎಲ್ಲಿದೆ 16th ಕ್ವಶನ್ ಹೋಗಿ ರೌಂಡ್ ಅಪ್ ಮಾಡಿ ಆ ಥರ. ಆಮೇಲೆ ಲಾಸ್ಟಿಗೆ ನಿಮ್ಗೆ ಎಷ್ಟು ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೈ ಮಾಡಿ, ಅಥವಾ ನಾನೇನು ಟ್ರಿಕ್ಸನ್ನು ಹೇಳಿದ್ದೇನೆ ಅದನ್ನು ಅಪ್ಲೈ ಮಾಡಿ ಎಷ್ಟು ಮಾಡಲಿಕ್ಕಾಗುತ್ತೆ. ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡ್ಬೋದು, ಅಥವಾ ಡಯಾಗ್ರಾಮ್ ಮೆಥಡ್ ಯೂಸ್ ಮಾಡ್ಬೋದು, ಅಥವಾ ಅಸಂಪ್ಷನ್ ಮೆಥಡ್ ಯೂಸ್ ಮಾಡ್ಬೋದು, ಎಕ್ಸ್ಟ್ರೀಮ್ ವ್ಯಾಲ್ಯೂಸು, ದೆನ್ ಉಲ್ಟಾ ಲೈಕ್ ರೆಸಿಪ್ರೋಕಲ್ ಅದು, ಮತ್ತು ರಿಪೀಟೆಡ್ ಕ್ವಶನ್ಸ್ ಆನ್ಸರ್ಸ್ ಅದೆಲ್ಲ ನೋಡ್ಕೊಂಡು ಹಾಕಿ ಬನ್ನಿ. ಯಾಕಂದರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ, ಬಿಟ್ಟು ಬರೋದು ಬೇಡ, ಏನೋ ಒಂದು ಲಾಜಿಕಲಿ ಥಿಂಕ್ ಮಾಡಿ ಟ್ರೈ ಮಾಡಿ ಮಾಡ್ಕೊಂಡು ಬನ್ನಿ, ಅರ್ಥ ಆಯ್ತಾ. ಮತ್ತು ಎಕ್ಸಾಮ್ ಆದಮೇಲೆ ಯಾರ ಹತ್ರನೂ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಬೇಡಿ, ಈ ಕ್ವಶನಿಗೆ ಅದು ಆನ್ಸರ್, ಈ ಕ್ವಶನಿಗೆ ಇದು ಆನ್ಸರ್, ಏನೂ ಬೇಡ. ಪೂರ್ತಿ PC MB 3 ಸಬ್ಜೆಕ್ಟ್ ಬರೋರು, 3 ಸಬ್ಜೆಕ್ಟ್ಸ್ 4 ಸಬ್ಜೆಕ್ಟ್ಸ್ ಬರೆಯೋರು 4 ಸಬ್ಜೆಕ್ಟ್ಸ್ ಕವರ್ ಆಗಲಿ. ಅದಾದಮೇಲೆ 2-3 ಡೇಸಲ್ಲಿ ಅನ್ಅಫಿಷಿಯಲ್ ಆಗಿ ಕೋಚಿಂಗ್ ಸೆಂಟರ್ಸ್ ಅವ್ರು ಕೆಲವರು ಇದು ಬಿಡ್ತಾರೆ, ಅಫಿಷಿಯಲ್ ಆನ್ಸರ್ ಕೀ ಬಿಡ್ತಾರೆ, ಆನ್ಸರ್ ಕೀ ಬಿಡ್ತಾರೆ. 1 ವೀಕ್ನ ನಂತರ KEAದವರು ಅಫಿಷಿಯಲ್ ಆನ್ಸರ್ ಕೀನ ಬಿಡ್ತಾರೆ. ಸೊ ನೋ ನೀಡ್ ಟು ಡಿಸ್ಕಸ್ ವಿತ್ ಎನಿವನ್, ಯಾವಾಗ ನಿಮ್ದು ಎಕ್ಸಾಮ್ ಆದಮೇಲೆ ಡಿಸ್ಕಸ್ ಮಾಡಿ. ಮತ್ತು ಸುಮ್ಮನೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಡಿ, ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಬರೆದು ಬನ್ನಿ, ಅರ್ಥ ಆಯ್ತಾ. ನೀವು ನೆನಪಿಟ್ಕೊಳ್ಳಿ, ನೀವು ಆಲ್ಮೋಸ್ಟ್ 25 to 30 ಇದ್ರಿ ಅಂತಾದರೆ ಡೇಂಜರ್ ಝೋನ್ ಅಲ್ಲ, ಇಟ್ಸ್ ಅ ಗುಡ್ ಮಾರ್ಕ್, ನೆನಪಿಟ್ಕೊಳ್ಳಿ, ಇಟ್ಸ್ ಅ ಗುಡ್ ಮಾರ್ಕ್. ಸ್ವಲ್ಪ ರ್ಯಾಂಕ್ ಸ್ವಲ್ಪ ಬಿಗ್ ವೇರಿಯೇಷನ್ಸ್ ಆಗ್ಬೋದು, ವೇರಿಯೇಷನ್ ಅಂದರೆ ಸ್ವಲ್ಪ ಒಂದೊಂದು ಪರ್ಸೆಂಟೇಜ್ ಸ್ವಲ್ಪ ವೇರಿಯೇಷನ್ ಜಾಸ್ತಿ ಆಗ್ಬೋದು. ಅದೇ 30 ಮೇಲೆ ಬರುತ್ತೆ ಅಂತ ಅಂದ್ಕೊಳ್ಳಿ, ಯು ಆಲ್ರೆಡಿ ಇನ್ನ ಸೇಫರ್ ಸೈಡ್. ನೀವು ಟೆನ್ಷನ್ನೇ ತೊಗೊಳ್ಳೋದು ಬೇಡ ಆಯಿತಾ. ನೀವು 60 ಮಾಡಬೇಕಂತಿಲ್ಲ ಸ್ಟೂಡೆಂಟ್ಸ್, ಇವಾಗಲೇ ತಲೆಯಲ್ಲಿ ಇಟ್ಕೊಳ್ಳಿ, ನನಗೆ ಅರ್ಧ ಆ ಕ್ವಶನ್ ಪೇಪರಲ್ಲಿ ಹಾಫ್ ಆಫ್ ದ ಕ್ವಶನ್ ಪೇಪರ್ಸಿಗೆ ನಿಮಗೆ ಆನ್ಸರ್ ಗೊತ್ತಿಲ್ಲ. ನೋ ನೀಡ್ ಟು ವರಿ, ವೈ ಯು ಆರ್ ಟೇಕಿಂಗ್ ಟೆನ್ಷನ್ನು. 25 to 30 ಪರ್ಫೆಕ್ಟ್ ಮಾಡಿ, ಅದಾದ ನಂತರ ಟ್ರಿಕ್ಸ್ ಯೂಸ್ ಮಾಡಿ, ಸ್ವಲ್ಪ ಇದು ಯೂಸ್ ಮಾಡಿ, ನಿಮ್ಮ ತಲೆಯನ್ನು ಯೂಸ್ ಮಾಡಿ, ಏನಾದರೂ ಒಂದು ಕಾನ್ಸೆಪ್ಟ್ ಅಪ್ಲೈ ಮಾಡಲಿಕ್ಕಾಗತ್ತೆ ಟ್ರೈ ಮಾಡಿ, ಇದನ್ನು ನೋಡಿ, ಆಪ್ಷನ್ನ ನೋಡಿ, ಎಲಿಮಿನೇಷನ್ ಮಾಡಲಿಕ್ಕಾಗತ್ತೆ ಟ್ರೈ ಮಾಡಿ. ಯಾಕೆ ಟೆನ್ಷನ್ ತೊಗೊಳ್ಬೇಕು, ನೋ ನೀಡ್ ಟು ವರಿ ಸ್ಟೂಡೆಂಟ್ಸ್ ಆಯಿತಾ. ನಿಮಗೆ 1000 ಒಳಗಡೆ ರ್ಯಾಂಕ್ ಬರಬೇಕು ಅಂತಿದ್ರೆ ಕಂಪಲ್ಸರಿ ನೀವು ಒಂದು 45 ಕ್ವಶನ್ಸ್ ಮಾಡಲೇಬೇಕಾಗುತ್ತೆ. ಸೊ ಅದರಲ್ಲೂ ಕೂಡ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ. 1000 ಒಳಗೆ ಬರಬೇಕು ಅಂತಿದ್ರೆ ನೀವು ಆಲ್ರೆಡಿ ಅದೇ ರೀತಿ ಪ್ರಿಪೇರ್ ಆಗಿರ್ತೀರ. ನಿಮಗೆ 55 ಮಿನಿಟ್ಸ್ಗೆ ಒಂದು 45 ಕ್ವಶನ್ಸ್ ಮಾಡಿದರೂ ಸಾಕು 1000 ಒಳಗೆ ಬರಲಿಕ್ಕೆ. 45 ಮೋರ್ ದ್ಯಾನ್ ಇನಫ್, ಅರ್ಥ ಆಯ್ತಾ. ಅದಾದಮೇಲೆ ಇನ್ನೊಂದು 5 ಮಿನಿಟ್ಸಲ್ಲಿ ಒಂದು 3-4 ಕ್ವಶನ್ಸನ್ನು ಮಾಡಿದ್ರು, ಯು ಆರ್ ಬಿಲೋ 1000, ಯು ಕ್ಯಾನ್ ಗೆಟ್ ಬಿಲೋ 1000 ರ್ಯಾಂಕ್. ಓಕೆ ಸ್ಟೂಡೆಂಟ್ಸು, ಯಾರು ವರಿ ಮಾಡ್ಕೊಳ್ಬೇಡಿ, ಇಟ್ ಇಸ್ ಜಸ್ಟ್ ಎಕ್ಸಾಮ್. ಇವತ್ತು ರಾತ್ರಿ ಕೂತ್ಕೊಂಡು ಟೆನ್ಷನ್ ತೊಗೊಂಡು ಇದು ಮಾಡೋದು, ಅದು ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಎವ್ರಿಥಿಂಗ್ ವಿಲ್ ಬಿ ಓಕೆ. ಇನ್ನು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದೋರು ಮಾತ್ರ ಜಾಬಲ್ಲಿಲ್ಲ, ಅಥವಾ ಟಾಪ್ 10 ಮೆಡಿಕಲ್ ಕಾಲೇಜಲ್ಲಿ ಓದೋರು, ಅಥವಾ ಬೇರೆ ಏನು ಅಲ್ಲಿ ಓದೋರು ಮಾತ್ರ ಜಾಬಲ್ಲಿಲ್ಲ, ಎಲ್ಲರೂ ಜಾಬಲ್ಲಿದ್ದಾರೆ. ನಂಬರ್ 1ನಲ್ಲಿ ಓದೋನಿಗಿಂತ ಜಾಸ್ತಿ ಸ್ಯಾಲ್ರಿ ತೆಗೆಯೋನು ನಂಬರ್ 30ಯಲ್ಲಿ ಓದೋನು ಇದ್ದಾರೆ, ಅರ್ಥ ಆಯ್ತಾ. ಸೊ ನೋ ನೀಡ್ ಟು ವರಿ, ಇಟ್ಸ್ ನಾಟ್ ಅ ಫೈನಲ್ ಡೆಸ್ಟಿನೇಷನ್, ಇದು ಅಲ್ಟಿಮೇಟ್ ಅಲ್ಲ. ಓಕೆ, ಬಟ್ ನಿಮ್ಮ 100%ನ ಕೊಟ್ಟು ಬನ್ನಿ ಅಷ್ಟೇ. ನಿಮ್ಗೆ ಫೈನಲಿ ಒಂದು ಇದಿರಬೇಕಿಲ್ಲ, ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ, ಐ ಗೇವ್ ಮೈ ಬೆಸ್ಟ್. ರೆಸ್ಟ್ ಬಿಟ್ಟುಬಿಡಿ ಅಷ್ಟೇ, ರೆಸ್ಟ್
ಜಸ್ಟ್ ಅದು ನಾವೇನು ಮಾಡಲಿಕ್ಕಿಲ್ಲ, ಇಟ್ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್ ಎವ್ರಿಥಿಂಗ್. ಬಟ್ ನಿಮ್ಮ 100% ಕೊಟ್ಟಿದ್ದೀನಿ ಅಂತ ಹೇಳೋ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದ್ರೆ ಸರಿ. ಜಗತ್ತನ್ನು ಮೆಚ್ಚಿಸೋ ಅವಶ್ಯಕತೆ ನಿಮಗಿಲ್ಲ. ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಮೆಚ್ಚಿಸಿ ಓದಿದ್ದೀರಾ, ಟ್ರೈ ಮಾಡಿದ್ದೀರಾ. ಸೈನ್ಸ್ ತಗೊಂಡ ದಿನದಿಂದ ನಿಮಗೆ ಸ್ಟ್ರಗಲ್ ಸ್ಟಾರ್ಟ್ ಆಗಿರುತ್ತೆ. ಐ ನೋ ದ್ಯಾಟ್. ಆ್ಯಸ್ ಅ ಸೈನ್ಸ್ ಸ್ಟೂಡೆಂಟ್ ನನಗೆ ಗೊತ್ತಿದೆ ಸ್ಟ್ರಗಲ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇಲ್ಲಿವರೆಗೆ ಸ್ಟ್ರಗಲ್ ಮಾಡಿದ್ದೀರಾ, ಒಳ್ಳೆ ಓದಿದ್ದೀರಾ, ಇಲ್ಲಿವರೆಗೆ ಬಂದಿದ್ದೀರಾ. ನಾಳೆ ಒಂದಿನ ಹೋಗಿ ಎಕ್ಸಾಮ್ ಬರೆದು ಬನ್ನಿ, ಅಲ್ಲಿಗೆ ನಿಮ್ಮ ಸೆಕೆಂಡ್ PUC ಎಲ್ಲದೂ ಎಂಡ್ ಆಗುತ್ತೆ. ಇಂಜಿನಿಯರಿಂಗ್ ಎಲ್ಲರೂ ಜಾಯ್ನ್ ಆಗ್ತೀರಾ ಫಾರ್ ಶಾರ್. ಅರ್ಥ ಆಯ್ತಾ? ಪ್ರತಿಯೊಬ್ಬರು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತೀರಾ. ಆ್ಯಂಡ್ ಈ ವಿಡಿಯೋ ನಿಮಗೋಸ್ಕರ. ನೀವು ಯಾರೂ ಟೆನ್ಷನ್ ತೊಗೊಳ್ಬೇಡಿ. ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತೀರಾ, ಒಳ್ಳೆ ಜಾಬ್ ಆಗುತ್ತೆ. ಯು ವಿಲ್ ಬಿ ಇನ್ ಅ ಗುಡ್ ಪೊಸಿಷನ್ ಫಾರ್ ಶಾರ್. ಓಕೆ, ಯಾವುದಕ್ಕೂ ಯೋಚನೆ ಮಾಡಬೇಡಿ. ಎವ್ರಿಥಿಂಗ್ ವಿಲ್ ಬಿ ಓಕೆ. ಸರಿನಾ? ಸರಿ ಸ್ಟೂಡೆಂಟ್ಸು, ಇದು KCET ಇದ್ರದ್ದು ಒಂದು ವೀಡಿಯೋ ಆಗಿದೆ. ಸೊ ಯಾವುದಕ್ಕೂ ಟೆನ್ಷನ್ ತೊಗೊಳ್ಬೇಡಿ. ಆಲ್ ದ ವೆರಿ ಬೆಸ್ಟು. ಓಕೆ, ಮತ್ತೆ ಸಿಗೋಣ. KCET ಎಕ್ಸಾಮ್ ಆದಮೇಲೆ ನಿಮಗೆ ಕೌನ್ಸಿಲಿಂಗ್ ಬಗ್ಗೆನೂ ಇದಿರುತ್ತೆ. ನಾನು ಮತ್ತೆ ಟಚ್ಚಲ್ಲಿ ಇರ್ತೇನೆ. ಯಾವಾಗಲೂ ನಿಮ್ಮ ಜೊತೆ ನಾನು ಇರ್ತೇನೆ. ಇವಾಗಲೂ ಕೂಡ ನನ್ನ ಸ್ಟೂಡೆಂಟ್ಸ್ಗಳು ಇಂಜಿನಿಯರಿಂಗ್ ಜಾಯ್ನ್ ಆದವರು ಕೂಡ ಇವತ್ತು ಇದರಲ್ಲಿರ್ತಾರೆ, ಟಚ್ಚಲ್ಲಿರ್ತಾರೆ. ಸೊ ಮುಂದೆ ಇರೋಣ. ಕೌನ್ಸಿಲಿಂಗ್ ಇದು ಇದೆ ನಮ್ಮದು, ಅದಕ್ಕೂ ಕೂಡ ಜಾಯ್ನ್ ಆಗೋಣ. ಪ್ರತಿಯೊಂದು ಕಾಲೇಜು, ಕರ್ನಾಟಕದ ಎಲ್ಲ ಕಾಲೇಜ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಗೊತ್ತಿದೆ. ನೀವು ಯಾವ ಬ್ರ್ಯಾಂಚ್ ತೊಗೊಳ್ಬೇಕು, ಯಾಕೆ ತೊಗೊಳ್ಬೇಕು, ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ, ಎಲ್ಲದನ್ನು ಗೈಡ್ ಮಾಡುವಂಥ ಇದಿರುತ್ತೆ. ಮತ್ತೆ ಸಿಗೋಣ, ಆಯಿತಾ? ಸೊ KCET ಎಕ್ಸಾಮನ್ನು ಒಳ್ಳೇದು ಮಾಡಿ. ನೋ ನೀಡ್ ಟು ವರಿ, ಎವ್ರಿಥಿಂಗ್ ವಿಲ್ ಬಿ ಓಕೆ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಹೋಪ್ ಮಾಡ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.